ಹಾಯ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಿದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ರೆಸಿಪಿ ಬರ್ತವೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಪಾಲಕ ಮತ್ತು ಹಸಿ ಕೊಬ್ಬರಿ ಹಾಕಿ ರೈಸ್ ಮಾಡಿದ್ದೀನಿ. ಇದು ಒಂದು ತುಂಬ ರುಚಿಯಾದಂಥ ರೈಸ್ ಅಂತ ಅನ್ಬೋದು. ನಾವು ಪಾಲಕ ಸೊಪ್ಪು ಏಕೆ ತಿನ್ನಬೇಕಂದ್ರೆ ಇದರೊಳಗಡೆ ಪಾಲಕ ಸೊಪ್ಪು ಒಳಗಡೆ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದೆ, ಮೂಳೆಗಳಿಗೆ ಬಲಶಕ್ತಿಯನ್ನು ಕೊಡುತ್ತದೆ, ಆಮೇಲೆ ರಕ್ತ ಚಲನೆಯನ್ನು ಶುದ್ಧಗೊಳಿಸ್ತದೆ, ಆಮೇಲೆ ಬಿ ಪಿಯನ್ನು ತಡೆಗಟ್ಟುವ ಚಾನ್ಸ್ ಈ ಪಾಲಕ ಸೊಪ್ಪಿ ಕೂಡ ಇರ್ತದೆ. ಆಮೇಲೆ ಇದರೊಳಗಡೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂತ ವಿಟಮಿನ್ಸ್ಗಳು ಇರ್ತವೆ. ಆಮೇಲೆ ಇದರೊಳಗೆ ನಾರಿನ ಪದಾರ್ಥ ತುಂಬ ಚೆನ್ನಾಗಿರ್ತದೆ ಪಾಲಕ ಸೊಪ್ಪು. ದಯವಿಟ್ಟು ಈ ಪಾಲಕ ಸೊಪ್ಪನ್ನು ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ. ಮನೆ ಒಳಗಡೆ ಮಕ್ಕಳಾಯಿತು, ವಯಸ್ಸಾದವರಂಕರು ತುಂಬ ಚೆನ್ನಾಗಿದೆ, ಮೂಳೆಗಳಿಗೆ ಒಳ್ಳೆ ಶಕ್ತಿ ಕೊಡುವಂಥ ಪಾಲಕ ಸೊಪ್ಪಿದು. ಬನ್ನಿ, ಈಗ ಇದರಲ್ಲಿ ನಾವು ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ತುಂಬ ಸುಲಭವಾಗಿ ಹೇಳ್ಕೊಡ್ತೇನೆ. 2 ಕಟ್ಟು ನಾನು ಪಾಲಕ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು 2 ಅಥವಾ 3 ಸಲ ವಾಶ್ ಮಾಡಿ, ಯಾಕಂದರೆ ಇದು ನೆಲದಲ್ಲಿ ಬೆಳೆದಿರ್ತದಲ್ವ, ಸ್ವಲ್ಪ ಮಣ್ಣು ಗಿಣ್ಣು ಇರ್ತದೆ. ನೋಡಿ, ಇದಕ್ಕೆ ಏನೇನು ಹಾಕ್ತಿದ್ದೀನಿ ಅಂದರೆ 3 ಅಥವಾ 4 ಹಸಿಮೆಣಸಿನಕಾಯಿ, 1 ಚಿಟಿಕೆ ಶುಂಠಿ, ಆಮೇಲೆ ಜವಾರಿ ಕೊತ್ತಂಬರಿ, ಆಮೇಲೆ ಜವಾರಿ ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ಸಪ್ರೇಟಾಗಿ ಇಟ್ಕೊಂಬೇಡಣ. ಬನ್ನಿ, ಈಗ ನೋಡಿ, ಒಂದು ಕಾಯಿ ಒಳಗಡೆ ನಾನು ಅರ್ಧ ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನಿಜ ಹೇಳ್ತೀನಿ ಕೇಳಿ, ಈ ಕೊಬ್ಬರಿ ಒಂದು ಸಲ ನೀವು ಹಾಕಿ ನೋಡಿ, ಜರಡಿಯಲ್ಲಿ ಹಾಕಿ ಇಸ್ಕೊಂಡಿದ್ದೀನಿ. ನೋಡಿ, ಇದು ಮಿಕ್ಸಿಗೆ ಹಾಕಿದ ಮೇಲೆ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ಮಿಕ್ಸ್ ಹಾಕ್ಕೊಳ್ಳಿ, ಹಾಕ್ಯಂದು ಸಪ್ರೇಟಾಗಿ ಇಟ್ಬಿಡಿ. ಬನ್ನಿ, ಮತ್ತು ಆಮೇಲೆ ಈ ಕಡೆ ನೋಡಿ, 2 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ತುಪ್ಪ ನಿಜ ಹೇಳ್ತೀನಿ ಕೇಳಿ, ತುಪ್ಪ ಹಾಕಿ ಮಾಡಿ ತುಂಬ ರುಚಿ ಆಗ್ತದೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಕು, ಇಷ್ಟೇ ಇರಲಿ. ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ಯಾವಾಗಲೂ. ತುಂಬ ಚೆನ್ನಾಗಿ ಬರ್ತದೆ, ಒಳ್ಳೆ ರೈಸ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರ್ತದೆ. ನಿಮ್ಮ ಮನೆ ಮಕ್ಕಳಂಕರು 1 ಸಲ ಅಲ್ಲ 2-3 ಸಲ ತಿಂತಾರೆ. ದಯವಿಟ್ಟು 1 ಸಲ ಮಾಡಿಕೊಡಿ. ಟಿಫಿನ್ ಬಾಕ್ಸ್ ಆಯಿತು, ಲಂಚ್ ಬಾಕ್ಸ್ ಆಯಿತು, ಡಿನ್ನರ್ ಆಯಿತು, ಶಾರ್ಟ್ಕಟ್ ಟೈಮಲ್ಲಿ ತಿನ್ನಿದ್ದೀನಿ 1 ಸಲ ಟೈಮ್ ಮಾಡಿಕೊಂಡು. ನಾನು ಹೇಗೆ ಮಾಡಿದ್ದೀನಿ ಹಾಗೆ ಮಾಡಿ, ತುಂಬ ರುಚಿ ಬರ್ತದೆ ನಿಮಗೆ. ನೋಡಿ, ಒಂದು ಸಣ್ಣದು ಕಪ್ಪಲ್ಲಿ ಒಂದಿಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ, ಇದು ಫ್ರೈ ಆಗಲಿ. ತುಂಬ ಚೆನ್ನಾಗಿರ್ತದೆ. ಆಮೇಲೆ ಕ್ಯಾಲ್ಸಿಯಂ ಅಂತೂ ತುಂಬ ಅದ್ಭುತವಾದಂಥ ಸೊಪ್ಪು ಅಂತ ಹೇಳ್ಬೋದು. ಇದರೊಳಗಡೆ ನಾರಿನ ಅಂಶ ಇರ್ತದಲ್ವ, ತುಂಬ ಚೆನ್ನಾಗಿರ್ತದೆ. ಪ್ರೆಗ್ನೆನ್ಸಿ ಲೇಡೀಸಿಗೆ ಆಯಿತು, ವಯಸ್ಸಾದವರಿಗೆ ಆಯಿತು, ಈ ಥರ ಇದ್ದವರಿಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಅಲ್ವಾ. ಐರನ್ ಕಂಟೆಂಟ್ ಕಮ್ಮಿ ಇರ್ತದಲ್ವ, ತುಂಬ ಒಳ್ಳೆಯದಾಗುತ್ತೆ ನೋಡಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದು ಸಣ್ಣದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು. ಈರುಳ್ಳಿ ಹೆಚ್ಕೊಂಡಾದಮೇಲೆ ಇದಕ್ಕೆ ಸಣ್ಣದಾಗಿ ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿದ ಮೇಲೆ ನಾವು ಆಲ್ರೆಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಲ್ವ ಎಲ್ಲ ಮಸಾಲಾನ ಈಗ ಅದರೊಳಗೆ ಆ್ಯಡ್ ಮಾಡಿ, ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಗ್ರೀನ್ ಇದೆಯಲ್ವಾ, ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡಬೇಕು. ನೋಡಿ, ನಾನು ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಹಸಿ ಸ್ಮೆಲ್ಲು ಪಾಲಕದ್ದು ಬಾಯ್ಲ್ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೆ ಇದನ್ನು ನಾವು ಕುದಿಸ್ತಾ ಇರಬೇಕು ಚೆನ್ನಾಗಿ, ಲೋ ಫ್ಲೇಮಲ್ಲಿಟ್ಟು ಕುದಿಸಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಖಾರ, ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ, 1 ಚುಟುಕಿ ಧನಿಯಾ ಪೌಡರು, ಇಷ್ಟೇ ಸಾಕು. ಇದರೊಳಗಡೆ ಇನ್ನು ಟೇಸ್ಟಿಂಗ್ ಪೌಡರ್ ಆಯಿತು ಏನು ಯೂಸ್ ಮಾಡಿಬಿಡಿ ದಯವಿಟ್ಟು. ಟೇಸ್ಟಿಂಗ್ ಪೌಡ್ರ್ ತುಂಬ ಹೆಲ್ತಿಗೆ ಭಾಳ ಎಫೆಕ್ಟ್ ಅಂತ ಅನಿಸುತ್ತೆ ನೋಡಿ. ಆಮೇಲೆ ಒಂದು 10-15 ನಿಮಿಷ ಬಾಯ್ಲ್ ಮಾಡಿ. ನೋಡಿ ಎಷ್ಟು ನೀಟ್ ಬಂದಿದೆ ಅಲ್ವಾ, ಕಲ್ಲರೇ ಚೇಂಜ್ ಆಗಿಬಿಡ್ತು. ಈ ಥರ ಎಲ್ಲ ನೀರಿನಂಶ ಕುದ್ದು ಹೋಗಿ ಇದು ಸ್ವಲ್ಪ ಆಗಬೇಕು, ಕರಿ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಲಾಸು ಸ್ವಲ್ಪ ಹಾಗೆ ರೊಟೇಟ್ ಮಾಡ್ತಾಯಿರಿ 5 ನಿಮಿಷ ಒಂದು ಸಲನ. ಮಾಡಿದ ಮೇಲೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಈ ಥರ ನಾನು ನಾರ್ಮಲ್ ರೈಸಾಗಿ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ ರೈಸ್ ಅಂದ್ರೇನು, ಸ್ವಲ್ಪ ರೈಸ್ ಉದುರುವಾಗಿ ಮಾಡ್ಕೋಬೇಕು, ಗರಿಯಾಗಿ ಇರಬೇಕು. ಹಾಗಾದರೆ ಚೆನ್ನಾಗಿ ಮಸಾಲೆ ರೈಸ್ ಆಯಿತು, ಪಾಲಕ್ ರೈಸು, ಗೀ ರೈಸು ಎಲ್ಲ ಚೆನ್ನಾಗಿ ಬರ್ತದಲ್ವ. ನೋಡಿ ಎಷ್ಟು ನೀರಿತ್ತು, ಎಷ್ಟು ಸ್ವಲ್ಪ ಆಗಿದೆ ನೋಡಿ. ಈಗ ಚೆನ್ನಾಗಿ ಬೈಂದಿದೆ ಅಲ್ವಾ. ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ, ಆಗಲ್ಲ ಆಲ್ರೆಡಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿದೆ. ಈಗ ಇದಕ್ಕೆ ಏನು ಮಾಡೋಣ, ನಾವು ರೈಸ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ರೈಸನ್ನು ಇದರೊಳಗಡೆ ಆ್ಯಡ್ ಮಾಡೋಣ. ತುಂಬ ರುಚಿಯಾಗಿರ್ತದೆ. ನಿಮ್ಮ ಮಕ್ಕಳಿಗೆ ಮಾತ್ರ ನಿಜ ಹೇಳ್ತೀನಿ ಕೇಳಿ, ಯಾರು ಪಾಲಕ ಸೊಪ್ಪು ತಿನ್ನಲ್ಲೋ, ಯಾರು ಹಸಿ ಕೊಬ್ಬರಿ ತಿನ್ನಲ್ಲೋ, ದಯವಿಟ್ಟು ಇದನ್ನು 1 ಸಲ 2 ಟೈಮ್ಸ್ ಮಾಡಿಕೊಡಿ. ಒಳ್ಳೆ ನಿಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗ್ತದೆ, ಒಳ್ಳೆ ಪ್ರೋಟೀನ್ ಸಿಗ್ತದೆ, ಒಳ್ಳೆ ಕ್ಯಾಲ್ಸಿಯಂ ಸಿಗ್ತದೆ. ಯಾರು ಮೊಣಕಾಲು ನೋವಿದ್ದಾವೆ, ಮೂಳೆಗಳ ನೋವಿದ್ದಾವೆ, ತುಂಬ ಒಳ್ಳೇದು ನೋಡಿ, ಕ್ಯಾಲ್ಸಿಯಂ ಇರ್ತದೆ ಇದರೊಳಗಡೆ, ಕ್ಯಾಲ್ಸಿಯಂ ಇರ್ತದೆ. ಆಮೇಲೆ ವಿಟಮಿನ್ ಸಿ, ವಿಟಮಿನ್ ಎ ಅಂತ ಪ್ರೋಟೀನ್ಸ್ ಕೂಡ ಇರ್ತದೆ. ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇರ್ತದೆ ಇದರೊಳಗಡೆ.
ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇದಕ್ಕೆ ನೋಡಿ ಹಸಿ ಕೊಬ್ಬರಿ ನಾನು ಆಗಲೇ ಈ ಹಸಿ ಕೊಬ್ಬರಿ ಅಂಕರು ತುಂಬ ರುಚಿಯಾಗುತ್ತೆ ಬಾಯಿ ಒಳಗೆ. ಒಂದು ಸ್ಪೂನ್ ತಿನ್ನಿ ನೀವು, ಇನ್ನೊಂದು ಸ್ಪೂನ್ ತಿನ್ನಬೇಕು, ಇನ್ನೊಂದು ಸ್ಪೂನ್ ತಿನ್ನಬೇಕು ಅನಿಸುತ್ತೆ. ಇದ್ರೊಳಗಡೆ ಒಂದು 2-3 ಸ್ಪೂನ್ಸು ತುಪ್ಪ ಹಾಕ್ಕೊಂಡು ತಿನ್ನಿ. ನೋಡಿ ಗೋಡಂಬಿ ನೋಡಿ ಬ್ರೌನ್ ಕಲರ್ ಎಷ್ಟು ಸಖತ್ತಾಗಿದಾವಲ್ವ. ಇದು ನನಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸುತ್ತೆ. ಇದರೊಳಗಡೆ ನಾನು ಜಸ್ಟ್ ಮೂಲಂಗಿ ಜಸ್ಟ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮೂಲಂಗಿ ಕೂಡ ಒಳ್ಳೆ ಆರೋಗ್ಯಕರ ಅಂಥ ಫುಡ್ಡು.